ದೇಶದ ಪ್ರಧಾನಿ ಮೋದಿ ಅವರು ಐಷಾರಾಮಿ ಜೀವನ ನಡೆಸಿ ನಾಗರಿಕರು ಜನಸಾಮಾನ್ಯರು ಸರಳ ಜೀವನ ನಡೆಸಲು ಕರೆ ಕೊಟ್ಟಿರುವುದು ಖಂಡನೀಯ ಎಂದು ಕೆಪಿಸಿಸಿ ವಕ್ತಾರ ಎಚ್ ದೇವರಾಜ್ ಅವರು ಹೇಳಿದರು. ದೇಶದ ಪ್ರಧಾನಮಂತ್ರಿಗಳು ಮೊನ್ನೆ ದಿವಸ ದೇಶದ ಎಲ್ಲ ಪ್ರಜೆಗಳನ್ನು ಉದ್ದೇಶಿಸಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಇತಿಮಿತಿಯಾಗಿ ಜೀವನ ಮಾಡಬೇಕು ಅಂತ ಹೇಳಿದ್ದಾರೆ. ಗೊಬ್ಬರವನ್ನು ರೈತರು ಜಾಸ್ತಿ ಯೂಸ್ ಮಾಡಬೇಡಿ, ಪೆಟ್ರೋಲ್ ಉಳಿತಾಯ ಮಾಡಿ, ಚಿನ್ನ ಖರೀದಿ ಮಾಡಬೇಡಿ, ಮತ್ತು ಅಡುಗೆ ಎಣ್ಣೆನ ಹೆಚ್ಚು ಬಳಕೆ ಮಾಡಬೇಡಿ ಅಂತ ಅನೇಕ, ಮತ್ತು ವರ್ಕ್ ಫ್ರಮ್ ಹೋಮ್ ಮಾಡಿ, ಆನ್ಲೈನ್ ಕ್ಲಾಸ್ ತಗೊಳ್ಳಿ ಅಂತೇಳಿ ಎಲ್ಲರಿಗೂ ಕರೆ ಕೊಟ್ಟಿದ್ದಾರೆ. ನಾವು ಈ ಸಂದರ್ಭದಲ್ಲಿ ಕೇಳೋದಾದರೂ ಇಷ್ಟೇ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಧಾನಮಂತ್ರಿಗಳು ಈ ದೇಶದ ನಾಗರಿಕರಿಗೆ ಮಹಿಳೆಯರು ಚಿನ್ನ ಖರೀದಿ ಮಾಡಬೇಡಿ, ಪೆಟ್ರೋಲ್ ಡೀಸೆಲ್ ಬಾಟಲಿಯಲ್ಲಿ ತೆಗೆದುಕೊಳ್ಳಬೇಡಿ, ಗ್ಯಾಸ್ ಬಳಕೆ ಮಾಡಬೇಡಿ ಎಂದು ಕರೆ ಕೊಟ್ಟಿದ್ದಾರೆ. ಇದನ್ನ ನೋಡಿದಾಗ ಭಾರತ ದಿವಾಳಿಯಾಗುತ್ತಿದೆ ಎಂಬುದು ಗೊತ್ತಾಗುತ್ತಿದೆ. ದೇಶದ ಇತಿಹಾಸದಲ್ಲೇ ಪ್ರಧಾನಮಂತ್ರಿಗಳು ಈ ರೀತಿಯ ಕರೆ ಕೊಟ್ಟಿರುವುದು ಇತಿಹಾಸವೇ ಇಲ್ಲ ಎಂದು ಹೇಳಿದ್ದಾರೆ. ದೇಶದ ಪ್ರಧಾನಮಂತ್ರಿಯಾಗಿ ನೀವು ಏನು ಕರೆ ಕೊಟ್ಟಿದ್ದೀರಿ ಅದನ್ನು ಎಲ್ಲ ಜನರು ಕೂಡ ಅದನ್ನು ಚಾಚು ತಪ್ಪದಲ್ಲೇ ಅದನ್ನು ಒಪ್ಕೋಬೇಕಾಗ್ತದೆ. ಆದರೆ ಅದು ನಿಮ್ಮಿಂದ ಪ್ರಾರಂಭ ಆಗಬೇಕು. ನಿಮ್ಮಿಂದ, ನಿಮ್ಮ ಪಾರ್ಟಿಯಿಂದ, ನಿಮ್ಮ MP ಗಳಿಂದ, ನಿಮ್ಮ MLAಗಳಿಂದ ಪ್ರಾರಂಭ ಆಗಬೇಕು. ಸರಳ ಜೀವನವನ್ನು ಪ್ರಾರಂಭ ಮಾಡಬೇಕು ಅಂದರೆ ನೀವು ಪ್ರಾರಂಭ ಮಾಡಿ. ಫಸ್ಟು ಹೆಲಿಕಾಪ್ಟ್ರಲ್ಲಿ ಓಡಾಡೋದನ್ನು ಬಿಡಿ, ಫ್ಲೈಟಲ್ಲಿ ಓಡಾಡೋದನ್ನು ಬಿಡಿ, ನೂರಾರು ವಾಹನಗಳು ನಿಮ್ಮ ಹಿಂಬಾಲಕರ ಇದರಲ್ಲಿ ಓಡಾಡೋದನ್ನು ನಿಲ್ಲಿಸಿ. ಮತ್ತು ಒಂದು ದಿವಸಕ್ಕೆ ನನಗೆ ಸುದ್ದಿ ಇದೆ 10 ಲಕ್ಷ 20 ಲಕ್ಷ ರೂಪಾಯಿ ಡ್ರೆಸ್ಸನ್ನು ಹಾಕ್ತಾರೆ ಪ್ರಧಾನಮಂತ್ರಿಗಳು ಅಂತ, ಅದನ್ನೆಲ್ಲ ಕಡಿಮೆ ಮಾಡಿ. ಖಾದಿ ಬಟ್ಟೆಗಳನ್ನು ಯೂಸ್ ಮಾಡಿ. ನಿಮ್ಮಿಂದಲೇ ಪ್ರಾರಂಭ ಆಗಲಿ. ನಿಮ್ಮ MP ಗಳಿಗೆಲ್ಲ ಕರೆ ಕೊಡಿ, MLAಗಳಿಗೆ ಕರೆ ಕೊಡಿ, ನಿಮ್ಮ ಪಕ್ಷದ ಮುಖಂಡರುಗಳಿಗೆ ಕರೆ ಕೊಡಿ. ಎಲ್ಲ ಸಾವಿರಾರು ಕೋಟಿ ರೂಪಾಯಿ ವಾಮ ಮಾರ್ಗದಲ್ಲಿ ಮಾಡಿರ್ತಕ್ಕಂಥ ಹಣವನ್ನು ದೇಶದ ಖಜಾನೆಗೆ ತುಂಬೋದಕ್ಕೆ ನೀವು ಹೇಳಿ, ಇಲ್ಲದ್ರೆ ಜಪ್ತಿ ಮಾಡಿ ಖಜಾನೆಗೆ ತೊಗೊಂಡೋಗಿ. ಬರೀ ವಿರೋಧ ಪಕ್ಷದ ನಾಯಕರುಗಳ ಮನೆಗೆ ಹೋಗಿ ಜಪ್ತಿ ಇದು ಮಾಡೋದಲ್ಲ, ಇಡಿ ರೈಡ್ ಮಾಡಿಸೋದಲ್ಲ. ನಿಮ್ಮ ಪಾರ್ಟಿಯ ಮುಖಂಡರುಗಳು ಯಾರ್ಯಾರು ಭ್ರಷ್ಟಾಚಾರ ಮಾಡಿದ್ದಾರೆ, ಯಾರ್ಯಾರು ವಾಮ ಮಾರ್ಗ ಮಾಡಿದ್ದಾರೆ ಎಲ್ಲ ಪಟ್ಟಿ ಇಂಟೆಲಿಜೆನ್ಸಿಂದ ಪಟ್ಟಿ ತರಿಸಿ ಅವ್ರ ಮನೇನೂ ಕೂಡ ರೈಡ್ ಮಾಡಿಸೋದ್ರ ಮುಖಾಂತರ ಎಲ್ಲಿ ಚಿನ್ನ ಜಾಸ್ತಿ ಇದೆ, ಎಲ್ಲಿ ದುಡ್ಡು ಜಾಸ್ತಿ ಇದೆ ಅದನ್ನೆಲ್ಲ ಮುಟ್ಕೋಲಾಗ್ತಕ್ಕಂಥ ಕೆಲಸವನ್ನು ನೀವು ಪ್ರಾರಂಭ ಮಾಡಿ. ನಿಮ್ಮ ಜೊತೆ ನಾವು ಕೂಡ ಹೆಜ್ಜೆ ಆಗ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ. KDP ಸದಸ್ಯ ಸಂತೋಷ್, KPCC ಪ್ರಧಾನ ಕಾರ್ಯದರ್ಶಿ ರಮೇಶ್, ಹಿರೇಮಗಳೂರು ರಾಮಚಂದ್ರ, ಕಾಂಗ್ರೆಸ್ ಹಿರಿಯ ಮುಖಂಡ ಶಾಂತಕುಮಾರ್ ಉಪಸ್ಥಿತರಿದ್ದರು.